ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಮತ್ತೊಂದು ವೀಡಿಯೋಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ಬೆಳಿಗ್ಗೆ ಒಂದು ವೀಡಿಯೋ ಹಾಕಿದ್ದೆ ಮಾರ್ನಿಂಗ್ ಏನೇನೆಲ್ಲ ಮಾಡ್ತಾಯಿದ್ದೆ ಅಂತ. ಅದಾದಮೇಲೆ ಮಕ್ಕಳ ತಲೆಗೆಲ್ಲ ಆಯಿಲಿಂಗ್ ಎಲ್ಲ ಮಾಡಿ, ವೀಕೆಂಡ್ ಅಂತ ಅಂದರೆ ತಲೆಗೆ ನೀಟಾಗಿ ಎಣ್ಣೆ ಎಲ್ಲ ಹಚ್ಚಿ ಬಿಡ್ತೀನಿ ಮಕ್ಕಳಿಗೆ. ಸ್ಯಾಟರ್ಡೇ ಒನ್ ಡೇ ಕಂಪ್ಲೀಟ್ ಆಯಿಲು, ಆಮೇಲೆ ಸಂಡೇ ನೀಟಾಗಿ ಹೆಡ್ ಬಾತು, ನೈಲ್ ಕಟ್ಟರು ಈ ರೀತಿ ಎಲ್ಲ ನೈಲ್ ಕಟ್ಟೆಲ್ಲ ಆ ಥರ ಮಾಡ್ಕೊತೀನಿ. ಆ ಥರ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ. ಮಕ್ಕಳು ಇಬ್ರಿಗೂ ಕೂಡ ಆಯಿಲಿಂಗ್ ಎಲ್ಲ ಮಾಡಿ ನೀಟಾಗಿ ನಾನು ಯಾವ ಆಯಿಲ್ ಹಚ್ತೀನಿ ಅನ್ನೋದನ್ನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ, ನೀವು ನೋಡಿ ಒನ್ ಟೈಮು. ಮಗಳಿಗೆ ನನಗೆ ಎಲ್ಲರಿಗೂ ಅದೇ ಒಂದು ಆಯಿಲು, ಏನೂ ಎಫೆಕ್ಟ್ ಆಗೋಲ್ಲ, ಚೆನ್ನಾಗಿರುತ್ತೆ. ಇನ್ ಕೇಸ್ ಯಾವ ಆಯಿಲು ಅಂತ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ತೀನಿ. ಅದಾದಮೇಲೆ ನನ್ನ ಮಗನಿಗೂ ಅಷ್ಟೇ ಆಯಿಲ್ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಓದ್ತಾ ಇದ್ದ, ಹಂಗೆ ಕರೆದು ಆಯಿಲ್ ಹಾಕ್ತಾಯಿದ್ದೀನಿ. ಹಿಂದಿನ ದಿನ ರಾತ್ರಿ ಮಾಡಿದ್ದು ವೀಡಿಯೋ, ಅದನ್ನ ಕೂಡ ಆ್ಯಡ್ ಮಾಡಿದೆ. ಅದಾದಮೇಲೆ ಬೆಳಿಗ್ಗೆ ನಾನು ಒಂದು ವೀಡಿಯೋ ಅಪ್ಲೋಡ್ ಆದಮೇಲೆ ನಾನು ಈ ಒಂದು ವೀಡಿಯೋ ಹಾಕ್ತಾ ಇರೋದು. ಫಸ್ಟ್ ಒಂದು ರೂಮ್ನ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊತೀನಿ. ನಾನು ಡೈರೆಕ್ಟಾಗಿ ಏನಾದರೂ ಪಾತ್ರೆ ತೊಳೆಯೋದು ಆ ಥರ ಏನಾದ್ರು ಇದ್ದರೆ ನಾನು ಅದಕ್ಕೆ ಡೈರೆಕ್ಟಾಗಿ ಹೋಗಲ್ಲ. ಒಂದು ಕಡೆಯಿಂದ ನಾನು ಕೆಲಸ ಮಾಡ್ಕೊತಾ ಹೋಗ್ತೀನಿ. ಆವಾಗ ಕೆಲಸ ಬೇಗ ಮುಗಿಯುತ್ತೆ. ಅದರ್ವೈಸ್ ಅಲ್ಲಿ ಇಲ್ಲಿ ಮಧ್ಯ ಆ ಥರ ಆಗಿಬಿಟ್ರೆ ಆಗೋದೇ ಇಲ್ಲ. ನೋಡಿ, ನಾನು ಒಂದು ಕಡೆಯಿಂದ ಕ್ಲೀನ್ ಬರ್ತಾಯಿದ್ದೀನಿ, ಒಂದು ಕಡೆಯಿಂದ ಇವರು ಮತ್ತೆ ಕಿತ್ತಾಕೊಂಡು ಬರ್ತಾ ಇದ್ದಾರೆ. ರೂಮಲ್ಲಿ ಇತ್ತು ಸೈಕಲ್ಗಳು, ಮತ್ತೆ ಇಲ್ಲಿ ತಗೊಬಂದು ಮತ್ತೆ ಇಲ್ಲಿ ಜೋಡಿಸ್ಕೊತಾ ಇದ್ದಾರೆ. ಮಗಳು ಮಗ ಇಬ್ಬರೂ ಕಾಂಪಿಟೇಷನ್ ಮೇಲೆ ನಿಂತ್ಕೊತಾರೆ, ಏನು ಒಬ್ಬರಲ್ಲ ಒಬ್ಬರು. ಬಟ್ ಅದರಲ್ಲಿ ಮಗಳು ಸ್ವಲ್ಪ ಕಮ್ಮಿ, ಗಲೀಜು ಮಾಡಬಾರ್ದು ಅನ್ನೋದು ಜಾಸ್ತಿ ಇರುತ್ತೆ ಅವಳಿಗೆ. ಬಟ್ ಮಗ ಹಂಗಲ್ಲ, ಒಂದೊಂದಾಗಿ ಕಿತಾಪತಿ ಮಾಡ್ತಾನೆ ಇರ್ತಾನೆ. ಎಲ್ಲ ಎತ್ತಿ ಇಟ್ಟೆ, ಬಟ್ ಅವ್ನು ತೊಗೊಬಂದು ಮತ್ತೆ ಸೋಫಾ ಹಿಂದೆ ಅಂಗಡಿ ಇಟ್ಕೊಂಡವನೆ. ಅವ್ನಿಗೆ ಅಂದರೆ ಎಲ್ಲ ಸಾಮಾನುಗಳೆಲ್ಲ ಒಂದು ಕಡೆ ಇರಬೇಕು, ಅವ್ನ ಕಣ್ಣು ಮುಂದೆ ಇರಬೇಕು. ಇದನ್ನು ಸ್ಕೂಲ್ ಟೈಮಲ್ಲಿ ನಾನು ಅಲೋ ಮಾಡಲ್ಲ. ಸ್ಯಾಟರ್ಡೇ ಸಂಡೇ ಆ ಥರ ಮಾಡ್ತೀನಿ. ಅದಕ್ಕೆ ಸ್ಯಾಟರ್ಡೇ ಎಲ್ಲ ಹಂಗಾಗಿ ನೋಡಿ ಈ ಥರ ಎಲ್ಲ ಜೋಡಿಸ್ಕೊಂಡವನೆ ಕೆಲವು ಐಟಮ್ಸ್ಗಳನ್ನ, ಅವ್ನ ಬಾಟ್ಲುಗಳು, ಕ್ರಯಾನ್ಸು ಆ ಥರ. ಹಾಲು ಒಂದು ರೇಂಜಿಗೆ ಕ್ಲೀನ್ ಆಯಿತು. ಫೈನಲಿ ಲಾಸ್ಟ್ಗೆ ನಾನು ಅಡುಗೆ ಮನೆಗೆ ಬರ್ತೀನಿ. ಫಸ್ಟೇ ಅಡುಗೆ ಮನೆಗೆ ಬಂದುಬಿಟ್ರೆ ಆಗಲ್ಲ, ಯಾಕಂದರೆ ಒಂದಲ್ಲ ಒಂದು ಕೆಲಸ ಅಡುಗೆ ಮನೇಲಿ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಹೊರಗಡೆ ಎಲ್ಲ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಅಡುಗೆ ಮನೆಗೆ ಬರ್ತೀನಿ. ಎಲ್ಲ ಒನ್ ಬೈ ಒನ್ ಎಲ್ಲನೂ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊತೀನಿ. ಅಡುಗೆ ಮನೆಯಲ್ಲೂ ಅಷ್ಟೇ ಎಲ್ಲ ಕೌಂಟರ್ ಟಾಪ್ಸ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ನಾನು ಪಾತ್ರೆ ತೊಳೆಯೋಕೆ ಹೋಗೋದು. ಅಲ್ಲಿವರೆಗೂ ಪಾತ್ರೆ ತೊಳೆಯೋಕೆ ಹೋಗಲ್ಲ. ಕೆಳಗಡೆ ಕಬೋರ್ಡ್ಸ್ಗಳನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ, ಮೇಲ್ಗಡೆ ಮಾತ್ರ ತೊಳಿಬೇಕು, ಅಂದರೆ ಬ್ರಷ್ ಹಾಕಿ ಕ್ಲೀನ್ ಮಾಡ್ಕೋಬೇಕು. ನೋಡ್ತೀನಿ, ಆದರೆ ಇವತ್ತು ನೈಟ್ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಇನ್ನೇನು ಈ ಸ್ಯಾಟರ್ಡೇ ಸಂಡೇ ಅಷ್ಟೇ ಕೆಲಸ ಮಾಡ್ಕೋಬೇಕು. ಆಮೇಲೆ ಮಂಡೆಯಿಂದ ಆ್ಯಸ್ ಯೂಶ್ವಲ್ ಇಬ್ರಿಗೂ ಕೂಡ ಸ್ಕೂಲು, ಮಗಂಗೆ ಇಬ್ರಿಗೂ ಕೂಡ ಸ್ಕೂಲು. ಅದು ಟೈಮಿಂಗ್ಸ್ ಎಂಥ ಇದಾಗಿದೆ ಅಂತ ಅಂದರೆ, ಅವನಿಗೆ 8:15, ಇವಳಿಗೆ 8:45. ಅವನು ಹೋದ ತಕ್ಷಣವೇ ಇವಳನ್ನ ಏಳಿಸ್ಬಿಟ್ಟು ರೆಡಿ ಮಾಡಬೇಕು, ಇಲ್ಲ ಅಂದರೆ ಟೈಮೇ ಸಿಗೋಲ್ಲ, ಹಂಗಾಗ್ಬಿಟ್ಟಿದೆ. ಆಮೇಲೆ ಅವಳಿಗೆ 8 o'clockವರೆಗೂ ನಿದ್ದೆ ಆಗಲೇಬೇಕು, ಇಲ್ಲ ಕಿರಿಕಿರಿ ಮಾಡಿಬಿಡ್ತಾಳೆ. ತುಂಬ ಕಷ್ಟ ಇದೆ. ನೋಡೋಣ ಇದು ಎಷ್ಟು ಕಷ್ಟ ಆಗುತ್ತೆ. ಅವನಂತೂ ಮಕ್ಕಳು ತಾವಾಗೆ ರೆಡಿ ಆಗಿಬಿಟ್ರೆ ಏನಷ್ಟು ಕಷ್ಟ ಆಗೋಲ್ಲ. ಬಟ್ ಇವನು ಊಟ ತಿಂಡಿ ಎಲ್ಲ ಅವನಾಗೆ ಅವ್ನು ಮಾಡ್ತಾನೆ, ಬಟ್ಟೆ ಮಾತ್ರ ಹಾಕ್ಕೊಳ್ಳಲ್ಲ, ಅದೊಂದು ಕಷ್ಟ. ಈ ಇಯರ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ಬೇಕು, ಯಾಕಂದರೆ ಅವಳಿಗೂ ಕೂಡ ರೆಡಿ ಮಾಡಿ ಇವನಿಗೂ ಕೂಡ ರೆಡಿ ಮಾಡಿ ಕಳಿಸೋಷ್ಟೊತ್ತಿಗೆ ತುಂಬ ಕಷ್ಟ ಆಗಿಬಿಡುತ್ತೆ ನನಗೆ. ಅದಕ್ಕೋಸ್ಕರ. ಆಮೇಲೆ ಬುಕ್ಸು ಅಷ್ಟೇ, ಅದೂ ಕೂಡ ನಾನೇ ಎಲ್ಲ ಜೋಡಿಸಿ ಕಳಿಸ್ಬೇಕು. ಒಂದು ಬಿಟ್ಟು ಒಂದು ತೊಗೊಂಡೋಗಿರ್ತಾನೆ, ಅದಕ್ಕೋಸ್ಕರ. ಫೈನಲಿ ಕಿಚನ್ನು ಕ್ಲೀನ್ ಆಯಿತು, ಹಾಲು ಕೂಡ ಕ್ಲೀನ್ ಆಯಿತು, ರೂಮ್ಗಳು ಕೂಡ ಎರಡೂ ಕೂಡ ಕ್ಲೀನ್ ಆಯಿತು. ಫೈನಲಿ ಈ ಲುಕ್ ಇದೆ. ಬಿಫೋರ್ಗೂ ಆಫ್ಟರ್ಗೂ ಎಷ್ಟು ವ್ಯತ್ಯಾಸ ಇದೆ ನೀವೇ ನೋಡ್ತಾ ಇರ್ಬೋದು. ಲಾಸ್ಟ್ ವಿಡಿಯೋದಲ್ಲಿ ನೋಡಿ ಹೆಂಗಿದೆ ಅಂತ. ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ಒಂದು ವಿಡಿಯೋ.
ಕಸ ಗುಡಿಸಿ ಅಲ್ಲೇ ಹಾಕ್ಬಿಟ್ಟಿದ್ದೆ ಲಾಸ್ಟಿಗೆ ಎತ್ಕೊಳ್ಳೋಣ ಅಂತ. ಸೊ ಅದನ್ನ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೆಲ ಒರೆಸಿದ್ದೆ ಮತ್ತೆ ಗಲೀಜಾಗಿದೆ ಇಲ್ಲಿ, ಯಾಕಂದರೆ ಕಸ ಒಟ್ಟಿಗೆ ಡಂಪ್ ಮಾಡಿದೆ. ಸೊ ಅದಕ್ಕೋಸ್ಕರ ಸೊ ಎಲ್ಲ ಕ್ಲೀನ್ ಆದಮೇಲೆ ನೋಡಿ ಈ ಥರ ತಗೊಬಂದು ಇಟ್ಕೊತಾರೆ. ಈ ಥರ ಇದ್ದಾಗ ನಾನು ಏನು ಮಾಡೋಕ್ಕಾಗಲ್ಲ. ಸೊ ಫೈನಲಿ ಮನೆ ಕ್ಲೀನಾಗಿರೋ ಲುಕ್ ಬಂತು ಅಂದರೆ ಹಿಂಗಿದೆ. ಇದು ಹಾಲು ಎಲ್ಲ ಕ್ಲೀನ್ ಮಾಡಾದಮೇಲೆ ಹಿಂಗಿತ್ತು. ಅದಾದಮೇಲೆ ರೂಮು ಏನು ಕ್ಲೀನ್ ಇಲ್ಲ ಅಂದರೂ ಇದೊಂದು ರೂಮ್ ನಾನು ಯಾವಾಗಲೂ ಕ್ಲೀನಾಗಿ ಇಡ್ತೀನಿ, ಯಾಕಂದರೆ ಮಕ್ಕಳು ಓದೋ ಜಾಗ ಅಲ್ವಾ. ಸೊ ಅದಕ್ಕೋಸ್ಕರ. ಸೊ ಅಡುಗೆ ಮನೆ ಫೈನಲ್ ಲುಕ್ ಹೀಗಿದೆ. ಸೊ ಅದೇನು ಮರ ಅಂತ ಅಂದರೆ ಅದು ಮಾವಿನ ಹಣ್ಣಿದೆ. ಸೊ ಅದಕ್ಕೋಸ್ಕರ. ಅದಾದಮೇಲೆ ತರಕಾರಿ ಸ್ವಲ್ಪ ಕೀಳೋದಿತ್ತು, ಕಿತ್ಕೊಂಬರೋಣ ಅಂತ ಹೋಗಿದ್ದೆ. ಸ್ವಲ್ಪ ಹೂ ಬಿಟ್ಟಿತ್ತು, ದೇವ್ರ ಪೂಜೆಗೆ ಅಂತ ಕಿತ್ಕೊಂಬಂದೆ, ಸ್ಯಾಟರ್ಡೆ ಎಲ್ಲ. ಸೊ ಬೇಕಾಗುತ್ತೆ ಅಂತ. ಸೊ ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ಒಂದು ವಿಡಿಯೋ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.